ಹಲೋ ಮಕ್ಕಳೇ, ನಾವಿವತ್ತು ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್ ಇಂಡೈರೆಕ್ಟ್ ಮೆಥಡಲ್ಲಿ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡೋಣ. ಆನಂದ್ ಲಿಮಿಟೆಡ್ ಅರೈವ್ಡ್ ಅಟ್ ಅ ನೆಟ್ ಇನ್ಕಮ್ ಆಫ್ 5 lakh ಫಾರ್ ದ ಇಯರ್ ಎಂಡೆಡ್ March 31, 2017. ಸೊ ಫಸ್ಟು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಂತ ಹಾಕಿ ಹೆಡ್ಡಿಂಗ್ ಹಾಕ್ಕೊಳ್ಳಿ. ಇಲ್ಲಿ ಅವನಿಗೆ 5 lakh ಇನ್ಕಮ್ ಬಂದಿದೆ ಅಲ್ವಾ. ಸೊ ನೆಟ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಆ್ಯಂಡ್ ಎಕ್ಸ್ಟ್ರಾರ್ಡಿನರಿ ಐಟಮ್ಸ್ ಬಂದುಬಿಟ್ಟು 5 lakh. ಡಿಪ್ರಿಸಿಯೇಷನ್ ಫಾರ್ ದ ಇಯರ್ ವಾಸ್ 2 lakh. ಸೊ ನೆಕ್ಸ್ಟು ನಾವು ನಾನ್ ಕ್ಯಾಶ್ ಐಟಮ್ಸ್ನ ಬರ್ಕೊತೀವಿ, ಅದಕ್ಕೆ ಅಡ್ಜಸ್ಟ್ಮೆಂಟ್ಸ್ನ ಮಾಡ್ಕೊತೀವಿ. ಡಿಪ್ರಿಸಿಯೇಷನ್ ಬಂದುಬಿಟ್ಟು ಎಷ್ಟು? 2 lakh. ನೆಕ್ಸ್ಟು ದೆರ್ ವಾಸ್ ಅ ಪ್ರಾಫಿಟ್ ಆಫ್ 50,000 ಆನ್ ಅ ಸೆಟ್ ಸೋಲ್ಡ್ ವಿಚ್ ವಾಸ್ ಟ್ರಾನ್ಸ್ಫರ್ ಟು ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಅದನ್ನು ಕೂಡ ಇಲ್ಲೇ ಹಾಕ್ಕೊತೀವಿ. ಪ್ರಾಫಿಟ್ ಆನ್ ಸೇಲ್ ಆಫ್ ಅಸೆಟ್ಸ್ 50,000. ಸೊ ನೆಟ್ ಪ್ರಾಫಿಟ್ ಬಿಫೋರ್ ಚೇಂಜ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಇಸ್ 6,50,000. ಇಲ್ಲಿ ಇಂಡೈರೆಕ್ಟ್ ಮೆಥಡಲ್ಲಿ ನಮಗೇನಾದರೂ ಇನ್ಕಮ್ ಬಂದರೆ ಅದನ್ನು ಡಿಡಕ್ಟ್ ಮಾಡ್ತೀವಿ, ಮತ್ತು ಡಿಪ್ರಿಸಿಯೇಷನ್ ಬಂದುಬಿಟ್ಟು ಎಕ್ಸ್ಪೆನ್ಸ್ ಅದನ್ನು ಆ್ಯಡ್ ಮಾಡ್ತೀವಿ. ಸೊ ಇಂಡೈರೆಕ್ಟ್ ಮೆಥಡಲ್ಲಿ ಉಲ್ಟಾ ಕ್ಯಾಲ್ಕುಲೇಟ್ ಮಾಡ್ತೀವಿ. ಓಕೆ, ಇವಾಗ ನೆಟ್ ಪ್ರಾಫಿಟ್ ಕಂಡಿಡ್ದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕು? ಟ್ರೇಡ್ ರಿಸೀವಬಲ್ಸ್ ಮತ್ತು ಟ್ರೇಡ್ ಪೇಯಬಲ್ಸ್ ಏನಾದರೂ ಇದ್ದರೆ ಅದನ್ನು ಇನ್ಕ್ಲೂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಟ್ರೇಡ್ ರಿಸೀವಬಲ್ಸ್ ಇನ್ಕ್ರೀಸ್ ಡ್ಯೂರಿಂಗ್ ದ ಇಯರ್ 40,000. ಇದು ಇನ್ಕಮ್. ಸೊ ಇದನ್ನು ನಾವು ಡಿಡಕ್ಟ್ ಮಾಡ್ತೀವಿ ಇಂಡೈರೆಕ್ಟ್ ಮೆಥಡಲ್ಲಿ. ಇನ್ಕ್ರೀಸ್ ಇನ್ ಟ್ರೇಡ್ ರಿಸೀವಬಲ್ ಆ್ಯಂಡ್ ಟ್ರೇಡ್ ಪೇಯಬಲ್ಸ್ ಆಲ್ಸೋ ಇನ್ಕ್ರೀಸ್ಡ್ ಬೈ 60,000 ಅಂತ ಇದೆ. ಮತ್ತು ಇನ್ಕ್ರೀಸ್ ಇನ್ ಟ್ರೇಡ್ ಪೇಯಬಲ್ಸ್ 60,000. ಇಲ್ಲಿ ರಿಸೀವಬಲ್ನ ಮೈನಸ್ ಮಾಡ್ತೀವಿ ಮತ್ತು ಪೇಯಬಲ್ನ ಆ್ಯಡ್ ಮಾಡ್ತೀವಿ. 6,50,000ಗೆ ಮಿಕ್ಕಿದ್ದು ಇದನ್ನು ಡಿಡಕ್ಟ್ ಮಾಡಿ ಇದನ್ನು ಆ್ಯಡ್ ಮಾಡಿದಾಗ ನಮಗೆ ಟೋಟಲ್ ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟೀಸ್ ಬಂದುಬಿಟ್ಟು 6,70,000 ಸಿಗುತ್ತೆ. ಥ್ಯಾಂಕ್ ಯು.